ನಡುರಾತ್ರಿ ಸ್ವಾತಂತ್ರ್ಯ ಕೊಟ್ಟರೆ ನೀವು ತಂದು ಬೀದಿಲಿ ಇಟ್ಟರೆ ನಮ್ಮ ಊರು ಎಂದು ರಾಮರಾಜ್ಯವಾಗದು, ನಮ್ಮ ಸುತ್ತಿಗಿರು ಶಾಪ ಬಿಟ್ಟು ಹೋಗದು. ವೇದಾಂತ ನುಡಿಯುವ ನಾಡಿನಲ್ಲಿ ಹೀಗೇಕೆ ನೀವು ಬಾಳುವಿರಿ? ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ. ತುಂಬಾ ಬಡವರಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ತಿನ್ನಕ್ಕೆ ಒಂದ್ ತುತ್ತು ಅನ್ನ ಇರ್ಲಿಲ್ಲ, 3 ಹೊತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ. ಹಾಕೊಳಕ್ ಬಟ್ಟೆ ಇರ್ತಿರ್ಲಿಲ್ಲ, ಮನೀಶ್ ಮಲ್ಹೋತ್ರ ಡಿಸೈನ್ ಮಾಡಿದ ಬಟ್ಟೆ ಹಾಕಬೇಕಾಗಿತ್ತು ನಾವು. ಕೊಡು ಸಾಕು, ನಾನ್ ಮಾತಾಡ್ತೀನಿ ತಗೋ. ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಆಕ್ಚುಲಿ ನಾನು ಇವ್ರನ್ನ ಮದ್ವೆ ಆಗಿದೆ, ಇವ್ರ ಬಡತನ ನೋಡಿ. ನಮಸ್ಕಾರ, ಎಲ್ಲಾರ್ಗು ಹೋಗ್ಬಿಟ್ಟು ಬರ್ತೀವಿ. ಅವಾಗ ಹೋಗಿ ಬರ್ತಾ ಇರ್ತೀವಿ. ಬರಪ್ಪ ಗುಂಡ. ಅಪ್ಪ ನಂಗ್ ಮನೆಗೆ ಹೋಗಿ ಐಸ್ ಕ್ರೀಮ್ ಬರೋ ಹೋಗಲಿ. ಅಲ್ಲಿ ಮೇಲ್ಗಡೆ ಚಂದ್ರ ಕಾಣಿಸ್ತಿದ್ಯಲ್ಲ, ಅಲ್ಲೇ ಅಂಬಾನಿ ಅವ್ರ ಸೈಟ್ ಇರೋದು. ಅದ್ರ ಪಕ್ಕದಲ್ಲೇ ನಾನು ತಗೊಂತ ಇದೀನಿ ಇವಾಗ. ಅಣ್ಣ ನೀರ್ಗೆಲ್ಲ ತೊಂದ್ರೆ ಆಗಲ್ವಾ ಅಲ್ಲಿ? ಏನ್ ದೊಡ್ಡಣ್ಣ, ಇಂಡಿಯಾ ವರ್ಲ್ಡ್ ಕಪ್ ಆಗೋಯ್ತು, ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ. ಅಯ್ಯ ನಿಮ್ಗೆ ಏನ್ ಹೇಳಿ ಇವಾಗ. ಅದು ಅಲ್ಲದೆ ಈ ಸಲ ಜಸ್ಟಿಸ್ ಫಾರ್ ಬೀರ್ಬರ್ನ ಕಳ್ಸ್ಬಿಟ್ಟಿದೀರಾ. ಜಸ್ಟಿನ್ ಬೀಬರ್ ಅದು. ಅದ್ ಸರಿ, ಅವ್ನಿಗೆ ಬಟ್ಟೆ ಕೊಡ್ಬೇಕು ತಾನೆ, ಚಡ್ಡಿ ಬನಿಯನ್ನ ಕಳ್ಸ್ಬಿಟ್ಟಿದೀರಾ. ನಮ್ ಗೊತ್ತಿಲ್ಲಪ್ಪ, ಅದೇನೋ ಒಂದು ಶೋಕಿ ಅಂತೆ. ನಮ್ಮೂರ ಸಂತೆ ಮುಸ್ಸಂಜೆ ಹೊತ್ತಲ್ಲಿ ಹಿಂದಿಂದೆ ಬಂದೋಳು ನೀ ತಾನೆ, ನಿನ್ನ ನೋಡಿ ನಕ್ಕೋಳು ನಾನ್ ತಾನೆ. ಹೇ 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 ಹೀಗೂ ಉಂಟೆ ಸಾಮಾನ್ ಗಂಟೆ ಅಂತ ನಿಂಗೂ ಉಂಟೆ. ಸರ, ನನ್ ಗಂಡ ಅಡ್ಡಪ್ಪಕ್ಕಂತಂದ್ರೆ ನೀವು ಇವ್ನು ನೋಡ್ರಿ ಡೊಕ್ಕಾಗ್ದಕ್ಕೇರಲ್ಲೇ ಸಾಯಕತ್ತಾನು. ನಾ ನಿಮಗ ದಿನ 2 ಹೊತ್ತು ಹಾಲು ಕುಡ್ಸಂತ ಹೇಳತ್ತೀನಲ್ರಿ, ಕುಡ್ಸಾತಿರ್ಲ ನೀವು ಅವಂಗ? ಕುಡಿಸ್ತೇನ್ರಿ ಡಾಕ್ಟರ್ ನಾನು, ಆದ್ರೆ ಕುಡಿದಕ್ಕಿಂತ ಹಿಚ್ಕೋದ ಬಾಳ್ ಮಾಡ್ತಾನ್ರಿ. ಏನ್ ಹೇಳುದ್ರಿ? ನಿನ್ನ ಬಿಟ್ಟಿ ತುಣ್ಣಿ ಹುಟ್ಟಿದ ಪತ್ರ ಹೊಡ್ಸು, ನಿನ್ ಹಾಲು ಕುಡ್ಸಂತ ಹೇರ್ಕಿಲ್ಲ ನಾನು. ನಂದಿನಿ ಹಾಲು ಕುಡ್ಸಂತ ಏನ್ಯಾ ನಂದಿನಿ ಹಾಲು. ಹೌದ್ರಿ ಡಾಕ್ಟರ್, ನಾನು ಅದನ್ನ ಹೇಳ್ರಿ, ನಮ್ ಬಾಜು ಮನ್ಯಾಗ ನಂದಿನಿ ಕುಡಿತೇನಿ, ಇನ್ನೂ ಕುಡ್ಬೇಕಲ್ಲ ನನಗ. ಆದ್ರೂ ಕುಡಿಯಾಕ ಬಿಡ್ಲಿಲ್ರಿ ನನಗ. ರೀಸೆಂಟ್ ಅಲ್ಲಿ ನೀವು ಬಿತ್ರ ಬಿಲ್ಲಿ ಮಕ್ಳು ಇನ್ನಡ್ ಸುರೇಶ್ ಶೆಟ್ಟದ ಹೋಗಿ ಹಡಸು ಸೋಳೆ ಮಕ್ಳು. ಮಾಡೋದವ್ರು ನಮ್ ತೋಟಕ್ಕೆ ಬರ್ಲೇಬಾರ್ರಿ ನೀವು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ರಂಡರ್ನೋ ಮುಂಡರ್ನೋ ಗಂಡ್ಬಿಟ್ಟವಳನ್ನ ಕೂಡ ಅವಳಿ ಮಾಡ್ಕೊಂಡು ಕರ್ಕೊಂಡ್ಬಿಡ್ತೀನಿ. ಯಾರಿದು ಸ್ವೀಟಿ? ಯಾರಿದ್ ಸ್ವೀಟಿ ಅಂತ ತಿಳ್ಕೊಳ್ಳೇಬೇಕು ಇವತ್ತು. ಯಾರಿದು ಸ್ವೀಟಿ? ಸ್ವೀಟಿ ಎಲ್ಲ ಸೂರಜ್, ಫೋನ್ ಕೊಡು. ಈ ಸ್ವೀಟಿ ಅಂದ್ರೆ ಯಾರಂತ ನನಗೆ ಗೊತ್ತಾಗ್ಬೇಕೀಗ. ಅಲ್ಲ, ನಾನು ನೀನು ತಿಕ್ಲು ತರ ಕಾಣ್ತಿದ್ದೀನ ಅಂತ ಕಣ್ಮುಂದೆನೆ ಸ್ವೀಟಿ ಸೂರಜ್ ಅಂತಿದ್ಯಲ್ಲ. ಅಪ್ಪ, ಅವ್ನು ಸೂರಜ್. ಒಂದ್ ಕೆಲಸ ಮಾಡು, ನಿನ್ಗೆ ಅಷ್ಟು ಡೌಟ್ ಇದ್ರೆ ಕಾಲ್ ಮಾಡಿ ಕೇಳು. ಹಲೋ, ಆಯ್ ಅಣ್ಣ. ಅಣ್ಣ ಅವನಿಗೆ ಮತ್ತೆ ಕಾಲ್ ಬ್ಯಾಕ್ ಮಾಡಕ್ ಹೇಳ್ತೀನಿ ಅಣ್ಣ. ಸರಿ, ಸೂರಜ್ನ ಸ್ವೀಟಿ ಅಂತ ಯಾಕೆ ಸೇವ್ ಮಾಡಿದ್ಯಾ? ಸೂರಜ್ ಅಂತ ಮಾಡಿದ ಅಲ್ಲಿಂದ ಇವ್ರಿಗೆ ಫೋನ್ ತರ್ತಿದ್ದ ನೀನು. அபிராமியே தாலாட்டும் சாமியே நான் தானே தெரியுமா ಶಿವಗಾಮಿಯೇ. ನೋಡಿ ನೋಡು, ಈ ಬಾಟ್ಲಿ ನೋಡು ನೋಡು. ಸಾಮಾರ್ ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು ಅಷ್ಟೇ.
ಹಂಗೆ ಭಯ ಆಯ್ತದೆ, ಅದಕ್ಕೆ ಯಾಕೆ ಬ್ಯಾ ಅಂತ ಬೇರೆ ಅಂದ್ಯಾ? ಅಂತೀರಿ ಏನ್ ಮಾಡತ್ತೀರಿ? ಏನಿಲ್ಲ ಲಚ್ಚಿ, ನೀ ಏನ್ ಮಾಡಕತ್ತಿ? ಏನ್ ಹಿಂಗ ಬಂದಿಲ್ಲ? ನಮ್ ಹುಡುಗ ಬಂದಿದಾರಿ ಅಂಟಿ, ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಬೇಕಾಗಿತ್ರಿ. ಎಣ್ಣೆ ಇಲ್ಲ ಲಚ್ಚಿ, ಇದು ವ್ಯಾಸನೆ ಐತ್ ನೋಡ್ ತಗೋ, ಇದು ಹಚ್ಚಿ ಗಿಶಿಂದ್ರ ಮಾಡ್ರಿ, ನಿಮ್ ಕೆಲಸ ಆಗ್ತೈತಿ ಇದ್ರಾಗ. ಹಪ್ಪಳ ಹುರ್ಲಾಕ ಎಣ್ಣೆ ಬೇಕಾಗ್ಯದ ಹುತ್ತರಂಡಿ. ಏನ್ರಿ ಬ್ಯಾರನೆ ತಿಳ್ಕೊತಿರ್ಲ ತೋಣಿ ರಂಡಿ ಮಗನ ಬಾಜು ಮನಿ ಸಂತೆ ಅವ್ನ ಹೆಂಡತಿ ಡ್ರೆಸ್ ಕುಡ್ಸ್ಯಾನ, ನೀ ಏನ್ ತುಂಡಿ ಕುಡ್ಸಿ ಏನು? ಅಗ್ಗದ್ರಂಡಿ ಅವ್ನ ಹೆಣತಿ ದಿನ ಹಡ್ಲಕ್ ತೂಲು ಕೊಡ್ತಾಳ ಅವನಿಗೆ, ಅದಕಲ್ಲಿ ಶೇರಿ ಕುಡಿಸ್ಯಾನ. ನೀ ಹಡ್ಲಕ್ ತೂಲು ಕೊಡೋಣ, ನನ್ ತೂಲ್ ಹರಿತದತ್ತಿ. ಗಂಡ ಅಲ್ಲಿ ತೂಲ್ ಬೇಡ ಗಂಡ. ಏ ಬಸ್ಯಾ, ನೀ ಹೇಳು, ಆಸೆ ಮತ್ತು ಭ್ರಮೆ ಇವೆರಡಕ್ಕ ನಡಬರ್ಕ ಇರೋಂತ ವ್ಯತ್ಯಾಸ ಏನು? ನೋಡ್ರಿ ಮೇಡಮ್ಮ, ನೀವಂತೂ ಫುಲ್ ಗಿಚ್ಚದಿರಿ. ನೀವು ಹೂ ಅಂದ್ರಂದ್ರ ನಿಮಗ ನಾವ್ ಒಂದ್ಸರಿ ಹಡ್ಬೇಕು ಅನ್ನೋದು ನಮ್ಮ ಆಸೆ ರೀ. ಮತ್ತ ನೀವಿನ್ನ ನಾವು ಸಣ್ಣವ್ರ ದೇವತ್ತೇನ್ ಅನ್ಕೊಂಡ್ರಿಲ್ರಿ, ಅದು ನಿಮ್ ಭ್ರಮೆ ರೀ. ಏ ಬಸ್ಯಾ ಮಗ, ಅಲ್ಲಿ ರಂಡಿ ಮಗ ನೀ. ರೇ ಹೇಳೆ, ಚಿಕ್ಕವರಿದ್ದಾಗ ಗಂಡ್ ಮಕ್ಳಿಗೆ ಧೈರ್ಯ ಬರ್ಲಿ ಅಂದ್ಬಿಟ್ಟು ಕರಡಿ ಕೈಲಿ ಯಂತ್ರ ಹಾಕಿಸ್ತಿದ್ರು ಕಣ್ರಿ. ನಿಮ್ಗೇನಾದ್ರು ಗ್ಯಾಪ್ನ ಆಯ್ತಾ? ಇತ್ತೀಚೆಗೆಲ್ಲ ಬರೋದೇ ಇಲ್ವಪ್ಪ. ಈಗೀಗ ದೊಡ್ಡವ್ರಿಗೂ ಗೊತ್ತಾಯ್ತು ಕಣೆ, ಹುಡ್ಗನ್ ಕೈಲಿ ತಾಲಿ ಕಟ್ಸೋದ್ಮೇಲೆ ಕರಡಿ ಅಲ್ಲ ಹುಲಿ ಕೈಲಿ ಯಂತ್ರ ಕಟ್ಸೋದ್ರು ಅವನಿಗೆ ಧೈರ್ಯ ಬರಲ್ಲ ಅಂತ. ಮಮ್ಮ ಅದೇನ ಕೆಮ್ಮಿನ ಔಷಧ ಅಂತ ಹೇಳಿ ತಂದಿಟ್ಟಿದಿ, ಒಂದ್ ಸ್ವಲ್ಪ ಕುಡಿದ್ ನೀ ಗಂಟ್ಲೆಲ್ಲ ಉರಿಯಾಕೈತಪ್ಪ. ದಾರು ಅದ ಹಂಗಾರ ಕುಡಿತೀರಪ್ಪ ಹೊಲಸ, ಗಂಟ್ಲೆಲ್ಲ ಉರಿಯಾಕತ್ತಿತ್ತು. ರುಕ್ಕೋ, ಈಗ ಗೊತ್ತಾಗ್ತಿಲ್ಲ ನಿಂಗೆ. ಸೆರೆ ಕುಡಿದು ಮಜಾ ಮಾಡ್ತಾನೆ ಅಂತೇಳಿ ಅಡ್ರಾಸ್ತಾರೆ, ಅದನ್ನು ಕುಡಿಬೇಕಾರೆ ಎರಡು ತ್ರಾಸ ಆಗತ್ತೆ ನಮ್ಗೆ ಗೊತ್ತು. ಯಾರಿಗೆ ಹೇಳು? ಹೌದು, ಗಂಟೆಲ್ಲ ಉರಿಸಿ ಪಾಪ ಮಾಮ ಎಷ್ಟು ತ್ರಾಸ ಮಾಡ್ಕೊಂಡ್ ಕುಡಿತಿ ಅಂಬಲ್. ಟೀಚರ್ ನಾ ಹುಚ್ಚಿ ಹೋಯಾಕರ ನಾನ್ ತೂಲ್ ಶೀಟಿ ಹೊಡಿತದ್ರಿ, ನಿಮ್ದೇ ಹೊಡೆಯಲ್ರಿ ಶೀಟಿ? ಏ ರಂಡಿ, ಮೊದಲ ನಂದು ಶೀಟಿ ಹೊಡಿತಿತ್ತು, ನನ್ನ ಗಂಡ ತೂಲ್ ಹಟ್ ಹರದ್ 12 ಮಾಡ್ಯಾನ. ನಿನಗೆ ಈಗ ಗೊತ್ತಾಗಲ್ಲ, ಮದುವೆ ಆಗಾನ ನಿನ್ನ ಗಂಡ ನಿನ್ನ ತೂಲ್ ಹರಿತನ್ಲ ಅವಾಗ ಗೊತ್ತಾಗ್ತದ. ಅಣ್ಣ ಈ ಉಲ್ಟಿ ಎಷ್ಟಾಯ್ತು? 70 ರೂಪಾಯಿ ತಗೊಳ್ಳಿ ಮಚ್ಚ. ಅಮೌಂಟ್ ನಾನು ಕೊಡ್ತೀನ. ಸರಿ ಕೊಡು ಮಚ್ಚ. ರೊಕ್ಕ ಕಮ್ಮಿ ಬಿದ್ದಾವಂತ ಶೇರಿಂಗ್ ಸೀಟ್ ಬುಕ್ ಮಾಡಿದೆ. ಈ ಹೊಲಶ ಬೀಡಿ ಸೇದಿ ಬಂದಾನಲ್ಲೋ, ಒಂದೆರಡು ಚಿಂಗಮರೆ ಇವನು ಬಾಯಾಗ ತುರುಕ್ಲನ. ಕಣ್ಣಿಗೆ ನಿದ್ದೆ ಅನ್ನೋದದನೋ ಇಲ್ಲೋ ದೋಸ್ತ, ಈ ಇಯರ್ಫೋನ್ಸ್ ಅದು ಮಾರ್ಕೆಟ್ದಾಗ ಸಿಗೋದು ಗೊತ್ತದನೋ ಇಲ್ಲೋ ಇವಂಗ. ಜೋರ್ ಅವಾಜ್ ಇಟ್ಕೊಂಡು ರೀಲ್ ನೋಡ್ಕೊತ ಕೂತಾನಲ್ಲೋ. ಥೂ ಮಂಗ್ಯಾ ಸೋಳಿ ಮಗ, ನನ್ನ ಮುಖದ ಮೇಲೆ ಬಂದ ಕೆಮ್ಮತಾನಲ್ಲೋ. ಸಣ್ಣಂಗೆ ನನ್ನ ಹಾಸಿಗೆ ಯಾಕೆ ಬರ್ಲಿಕ್ಕತ್ತಾನಲ್ಲಪ್ಪ. ನಾ ಈ ಕಡೆ ಬಾಜುಕು ಬಕ್ಕಂಡಿ ಬೀಳೋದು ಫಿಕ್ಸ್. ಇವನು ಚಾಂಡಿಗೆ ಒಂದು ಇಡ್ಲಿ ನಾವು ಊಟಕ್ಕೆ ನಿಲ್ಸಿದಾಗ ಏನಾರು ತಿಂದಾನು ಅವನ ಹಡ್ಡಿ. ಇವನು ಕೊಂಡಿ ಅನ್ನೋದು ಹೂಸ್ ಬಿಡು ಫ್ಯಾಕ್ಟ್ರಿ ಆಗ್ಯದವ. ಇವನ ಮುಕ್ಕಳಿಗೆ ಎಮಸಿಲ್ ಹಚ್ಚರು ಯಾರೇ.